ಈ ಬೀಗ ಓಪನ್ ಮಾಡೋಣ ನೋಡಿ ಅಂತ ಪ್ರಭಾವಿ ಆದ್ರೂ ಸಮೇತ ಅವನಿಗೆ ಕಾನೂನು ರೀತಿ ಕ್ರಮ ವಹಿಸಬೇಕು, ಕ್ರಮ ಜರುಗಿಸಬೇಕು ಅಂತ ಪೌರಾಯುಕ್ತರಿಗೆ ಮಾಹಿತಿ ಕೊಟ್ಟಿದ್ದೀವಿ, ನಗರಸಭೆ ಅಧ್ಯಕ್ಷರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಕುಮ್ಮಕ್ಕಿದ್ರು ಶಾಸಕರು ಹೋಗ್ತಿದ್ರು ನಾವು ನಮ್ಮ ಏನು ದಲಿತ ಮಕ್ಕಳು ಕನ್ಯೆ ಆಗತ್ತಲ್ಲ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ, ನಮಗೆ ನ್ಯಾಯ ಸಿಗಬೇಕು. ಎಸ್ ಆರ್ ರಂಗನಾಥ್ ಅಂತ ಹೇಳ್ಬಿಟ್ಟು ಮಾದಿಗ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಏನಪ್ಪ ನಾವು ಈ ಮೀಡಿಯಾ ಮುಖಾಂತರ ನಾವು ನಗರಸಭೆ ಮತ್ತು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಿರೋದೇನಪ್ಪ ಅಂದರೆ 1990ರಲ್ಲಿ ಹನುಮಯ್ಯ ಅನ್ನೋರಿಗೆ ರೂಮ್ ನಂಬರ್ 40 ಈ ರೂಮು ಏನು ನಗರಸಭೆ ವತಿಯಿಂದ ಅವ್ರಿಗೆ ಸಾಂಕ್ಷನ್ ಆಗಿ ಮಂಜೂರಾಗಿರ್ತದೆ. ಈ ಒಂದು ಮಳಿಗೆನ ಅವತ್ತಿಂದ 2024ವರೆಗೂ ಅವರೇ ನಡೆಸ್ಕೊಂಬರ್ತಾ ಇರ್ತಾರೆ. ಮೊನ್ನೆ ನಗರಸಭೆ ಆಯುಕ್ತರಾದಂಥ ರುದ್ರೇಶ್ ಸಾಹೇಬರು ಮತ್ತು ಅವರ ತಂಡ ಯಾವ್ಯಾವ ನಗರಸಭೆ ಮಳಿಗೆಗಳಲ್ಲಿ ಬಾಡಿಗೆ ಕಟ್ಟಿಲ್ಲ ಅವನ್ನ ಸೀಸ್ ಮಾಡ್ಕೊಂಬರೋಂಥ ಕೆಲಸ ಮಾಡ್ಕೊಂಬಂದಿರ್ತಾರೆ. ಅದರಲ್ಲಿ ರೂಮ್ ನಂಬರ್ 41 ಸೇರಿರುತ್ತೆ. ಈ ಒಂದು ಮಳಿಗೆನ ಸೀಸ್ ಮಾಡ್ಕೊಂಡು ಹೋಗಿರ್ತಾರೆ. ಸೀಸ್ ಮಾಡ್ಕೊಂಡು ಹೋದ್ಮೇಲೆ ಈ ವಿಚಾರವಾಗಿ ಇವರು ದುಡ್ಡನ್ನ ಹೊಂದಿಸ್ಕೊಂಡು ನಾವು ಬರ್ತೀವಿ, ಕಟ್ತೀವಿ, ನಮಗೆ ಮಳಿಗೆನ ಬಿಡ್ಕೊಂಡು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಅದ್ರ ಮುಖಾಂತರ ಅದು ಹಂಗೆ ಪೆಂಡಿಂಗ್ ಇರ್ತದೆ. ಅದಾದರೆ ನೆನ್ನೆ ದಿನ ಏಕಾಏಕಿ ನೆನ್ನೆ ಸಂಜೆ 4 ಗಂಟೆಗೆ ಈ ರೂಮ್ನ ಓಪನ್ ಮಾಡಿಬಿಟ್ಟು ಬೇರೆಯವರು ನಗರಸಭೆಯವರಲ್ಲ ಅಥವಾ ನಗರಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲ, ಬೇರೆಯವರು ಬಂದ್ಬಿಟ್ಟು ಈ ರೂಮ್ನ ಓಪನ್ ಮಾಡಿ ಇಲ್ಲಿ ಕಾಮಗಾರಿನ ಸ್ಟಾರ್ಟ್ ಮಾಡಿರ್ತಾರೆ. ಆವಾಗ ಈ ಮಾರುತಿಯಣ್ಣನಿಗೆ ವಿಷಯ ಗೊತ್ತಾಗಿ, ಮಾರುತಿಯಣ್ಣನು ಹನುಮಯ್ಯವ್ರ ಮಗ, ಇವನು ವಿಷಯ ಗೊತ್ತಾಗುತ್ತೆ. ಅವ್ನು ಬಂದು ಇದನ್ನು ತಡೆ ಹಿಡಿತಾನೆ. ತಡೆ ಹಿಡಿದಾಗ ಅವನು ಕೇಳ್ತಾನೆ, ನಿಮ್ಗೆ ಯಾರು ಇದನ್ನು ಓಪನ್ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು ಕೊಟ್ಟಿದ್ದು ಅಥವಾ ನಿಮ್ಗೆ ಯಾರು ಅಂತ ಹೇಳಿದ್ರೆ ಅವ್ರು ಯಾರ್ದು ಹೆಸರು ಹೇಳಲ್ಲ. ಯಾರ್ದೋ ಒಬ್ಬ ಪ್ರಭಾವಿ ರಾಜಕಾರಣಿಗೆ ಫೋನ್ ಮಾಡಿ ಕೊಡ್ತಾರೆ. ಆ ಪ್ರಭಾವಿ ರಾಜಕಾರಣಿ ಏನು ಮಾಡ್ತಾರೆ, ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಇಬ್ಬರು ಆಚಾರ ಹುಡುಗರು ಇಬ್ಬರು ಇದನ್ನು ನಿಮ್ಮ ಮುಂದೆ ನಿಂತ್ಕೊಂಡು ರೆಡಿ ಮಾಡಿಸ್ತಿರ್ತಾರೆ. ಅವರಿಬ್ಬರು ಇಲ್ಲಿಂದ ಆಚೆಗೆ ಹೋಗ್ತಾರೆ. ಆಚೆಗೆ ಹೋಗ್ಬೇಕಾದ್ರೆ ಅವರೇ ಬೀಗ ಹಾಕೊಂಡು ಹೋಗಿರ್ತಾರೆ. ನಾನು ನಗರಸಭೆ ಆಯುಕ್ತರು ಮತ್ತು ನಗರಸಭೆ ಸಿಬ್ಬಂದಿಗಳಿಗೆ ಈ ಮುಖಾಂತರ ಕೇಳ್ಕೊಂಬೋದೇನೆಂದರೆ, ಒಂದು ದಲಿತ ಸಮುದಾಯದ ವ್ಯಕ್ತಿಗೆ ಈ ನಗರಸಭೆಯಿಂದ ಅನ್ಯಾಯ ಆಗ್ತಾಯಿದೆ. ಜೊತೆಯಲ್ಲಿ ಸುಮಾರು 1990ರಿಂದ 2024ವರೆಗೂ ಈ ಒಂದು ಮಳಿಗೆನ ಅವ್ರಿಗೆ ಮಂಜೂರಾಗಿರುತ್ತೆ. ಈ ಮಳಿಗೆನ ಅವರೇ ಅನುಭವದಲ್ಲಿ ಇಟ್ಕೊಂಡಿರ್ತಾರೆ. ಏಕಾಏಕಿ ಸೀಸ್ ಆಗಿರೋ ಒಂದು ಮಳಿಗೆನ ಓಪನ್ ಮಾಡೋದಕ್ಕೆ ಯಾರು ಕುಮ್ಮಕ್ಕು ಕೊಟ್ಟರೆ ಅನ್ನೋದು ಬಯಲಿಗೆ ಬರಬೇಕು. ಜೊತೆಯಲ್ಲಿ ಇದರಿಂದ ಎಂಥ ಪ್ರಭಾವಿ ರಾಜಕಾರಣಿನೇ ಇದ್ರೂ ಸಮೇತ ಅವನಿಗೆ ಈ ಮುಖಾಂತರ ಈ ವಿಡಿಯೋ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಂಬಂದೇನೆಂದರೆ, ಶಿರಾದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತೈತೆ ಅನ್ನೋದು ನಾವು ಕೇಳ್ಪಟ್ಟಿದ್ವಿ. ಆದರೆ ಒಂದು ದಲಿತ ಸಮುದಾಯಕ್ಕೆ ಮಂಜೂರಾಗಿರತಕ್ಕಂಥ ಒಂದು ಮಳಿಗೆನ ಅಕ್ರಮವಾಗಿ ಬೀಗ ತೆಗೆದು, ಅದು ಸೀಸ್ ಆಗಿರೋ ಮಳಿಗೆನ ಬೀಗ ತೆಗೆದು ಬೇರೆಯವ್ರಿಗೆ ಕಾಮಗಾರಿನ ನಡೆಸೋಕ್ಕೆ ಅವಕಾಶ ಮಾಡ್ಕೊಂಡು ಕೊಡೋರಂದರೆ ಇದರಿಂದ ಇರ್ತಕ್ಕಂಥವ್ರು ಎಂಥ ಪ್ರಭಾವಿಯವರಾದರೂ ಸಮೇತ ಈ ಕೂಡಲೇ ಪೌರಾಯುಕ್ತರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಈ ಕೂಡಲೇ ಆಯುಕ್ತ ಏನು ನಗರಸಭೆ ಅಧ್ಯಕ್ಷರು ಸಮೇತ ಅಧ್ಯಕ್ಷರು ನಾನು ಈ ವಿಷಯನ ಅಧ್ಯಕ್ಷರಿಗೆ ನಾನು ಸೀರಿಯಸ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರು ಈ ಕೂಡಲೇ ನಾವು ಬೆಳಿಗ್ಗೆ 10 ಗಂಟೆವರೆಗೂ ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸಿಬ್ಬಂದಿಗೆ ನಾವು ಟೈಮ್ ಕೊಡ್ತಿದ್ದೀವಿ. 10 ಗಂಟೆ ನಂತರ ಇವ್ರ ವಿರುದ್ಧ ಈ ಓಪನ್ ಮಾಡಿದವ್ರ ವಿರುದ್ಧ ಕ್ರಮ ತಗೊಂಡಿಲ್ಲ ಅಂದರೆ ಇದೇ ಕುಟುಂಬದ ಜೊತೆ ಮಾದಿಗ ಸಂಘಟನೆ ಒಕ್ಕೂಟ ಮತ್ತು ಮಾದಿಗ ಮಹಾಸಭಾ ಇವ್ರು ಬೆಂಬಲವಾಗಿ ನಗರಸಭೆ ಮುಂದೆ ಶಾಮಿಯಾನ ಹಾಕೊಂಡು ಹೋರಾಟ ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ವಿ.